ಹುಡುಗಿ ವಿಚಾರಕ್ಕೆ ಆರಂಭವಾದ ಮಾತಿನ ಗಲಾಟೆ ಕೊನೆಗೆ ಹಿಂಸಾತ್ಮಕ ತಿರುವು ಪಡೆದುಕೊಂಡು ಯುವಕನ ಮೇಲೆ ಮಚ್ಚಿನಿಂದ ಹಲ್ಲೆ ನಡೆಸಿದ ಘಟನೆ ಗೌರಿಬಿದನೂರು ನಗರದಲ್ಲಿ ನಡೆದಿದೆ. ಘಟನೆಗೆ ಸಂಬಂಧಿಸಿದಂತೆ ಪರಾರಿಯಾಗಲು ಯತ್ನಿಸಿದ್ದ ಆರೋಪಿಯನ್ನ ಪೊಲೀಸರು ಬಂಧಿಸಿದ್ದಾರೆ. ಗೌರಿಬಿದನೂರು ರೈಲ್ವೆ ಸ್ಟೇಷನ್ ಹತ್ತಿರ ಈ ಘಟನೆ ಸಂಭವಿಸಿದೆ. ನೆಹರೂಜಿ ಕಾಲೋನಿ ನಿವಾಸಿಯಾದ ಸುರೇಶ್ ಎಂಬಾತ ಹುಡುಗಿ ವಿಚಾರವಾಗಿ ಉಂಟಾದ ಭಿನ್ನಾಭಿಪ್ರಾಯದ ಹಿನ್ನೆಲೆಯಲ್ಲಿ ವಿವಿಪುರಂ ನಿವಾಸಿಯಾದ ಜಗ್ಗೇಶ್ ಹಾಗೂ ಅವರ ಸ್ನೇಹಿತರನ್ನು ಮಾತುಕತೆ ನಡೆಸುವ ನೆಪದಲ್ಲಿ ರೈಲ್ವೆ ಸ್ಟೇಷನ್ ಬಳಿ ಕರೆಸಿಕೊಂಡಿದ್ರು. ಮಾತಿನ ಚರ್ಚೆ ನಡೆಯುತ್ತಿದ್ದ ವೇಳೆ ಏಕಾಏಕಿ ಗಲಾಟೆ ತೀವ್ರಗೊಂಡಿದ್ದು ಸುರೇಶ್ ಎಂಬುವ ಮಚ್ಚಿನಿಂದ ದಾಳಿ ನಡೆಸಿದ್ದಾನೆ. ಈ ದಾಳಿಯಲ್ಲಿ ಜಗದೀಶ್ ಎಂಬ ಯುವಕ ತೀವ್ರವಾಗಿ ಗಾಯಗೊಂಡಿದ್ದು ತಕ್ಷಣ ಸ್ಥಳೀಯರು ಅವರನ್ನು ಆಸ್ಪತ್ರೆಗೆ ಸಾಗಿಸಿದ್ದಾರೆ. ಬಳಿಕ ಹೆಚ್ಚಿನ ಚಿಕಿತ್ಸೆಗೆ ಅವರನ್ನು ಬೆಂಗಳೂರಿಗೆ ರವಾನೆ ಮಾಡಲಾಗಿದೆ ಎಂದು ತಿಳಿದು ಬಂದಿದೆ. ಘಟನೆಯ ಬಳಿಕ ಆರೋಪಿಗಳು ಸಹ ಪರಾರಿಯಾಗಲು ಯತ್ನಿಸಿದ್ರು. ಪ್ರಕರಣದ ಗಂಭೀರತೆಯನ್ನ ಮನಗಂಡ ಗೌರಿಬಿದನೂರು ನಗರ ಪೊಲೀಸ್ ಠಾಣೆಯ ಇನ್ಸ್ಪೆಕ್ಟರ್ ಗೋಪಾಲ್ ಅವರ ನೇತೃತ್ವದಲ್ಲಿ ಪೊಲೀಸರು ತಕ್ಷಣ ಕಾರ್ಯಪ್ರವೃತ್ತರಾಗಿ ಶೋಧ ಕಾರ್ಯಾಚರಣೆ ನಡೆಸಿದ್ರು. ಪರಾರಿಯಾಗುತ್ತಿದ್ದ ಸುರೇಶ್ನನ್ನ ಚಿಕ್ಕಬಳ್ಳಾಪುರದಲ್ಲಿ ಪತ್ತೆ ಹಚ್ಚಿ ಬಂಧಿಸಲಾಗಿದೆ. ಈ ಕಾರ್ಯಾಚರಣೆಯಲ್ಲಿ ಪೇದೆಗಳಾದ ಶ್ರೀಕಾಂತ್ ಹಾಗೂ ಸುಬ್ರಹ್ಮಣಿ ಪ್ರಮುಖ ಪಾತ್ರ ವಹಿಸಿದ್ದಾರೆ ಎಂದು ಪೊಲೀಸ್ ಮೂಲಗಳು ತಿಳಿಸಿದ್ದಾರೆ. ಈ ಘಟನೆ ನಗರದ ಜನರಲ್ಲಿ ಆತಂಕಕ್ಕೆ ಕಾರಣವಾಗಿದ್ದು, ಸಣ್ಣ ವಿಷಯಗಳಿಗೆ ಇಂತಹ ಹಿಂಸಾತ್ಮಕ ಘಟನೆಗಳು ನಡೆಯುತ್ತಿರುವುದು ಚಿಂತಾಜನಕವಾಗಿದೆ. ಪ್ರಕರಣಕ್ಕೆ ಸಂಬಂಧಿಸಿದಂತೆ ಗೌರಿಬಿದನೂರು ನಗರ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದ್ದು, ಮುಂದಿನ ತನಿಖೆ ಮುಂದುವರೆದಿದೆ. ವರದಿ ನರೇಶ್ ಬಾಬು. ಕ್ಷಣ ಕ್ಷಣ ಸುದ್ದಿಗಾಗಿ ವೀಕ್ಷಿಸಿ ನಮ್ಮ ರಾಷ್ಟ್ರಧ್ವನಿ ನ್ಯೂಸ್ ಕನ್ನಡ. ಗಲಾಟೆ ವಿಷಯ ಹೇಗಾಯ್ತು? ನನಗೂ ಅವನಿಗೂ ಫಸ್ಟಿಂದ ಗಲಾಟೆ ಇತ್ತು. ಅವನು ಫೋನ್ ಮಾಡಿ ಬಾ ಇಲ್ಲಿ ಮಾತಾಡಬೇಕು ಅಂತ ನಾನು ಹೋದೆ. ಮಾತಾಡ್ತಾ ಇದ್ದೆ, ನನ್ನ ಫ್ರೆಂಡ್ಸ್ ಇದ್ದರು, ನಾವು ಸುಮ್ಮನೆ ಮಾತಾಡ್ತಾ ಇದ್ವಿ. ಮಾತಾಡ್ತಾ ಅವ್ನು ಹಿಂದೆಯಿಂದ ಮಚ್ಚೆತ್ಕೊಂಡ್ಬಂದು ಹಾಕ್ಬಿಟ್ಟು ಅಷ್ಟು ದೊಡ್ಡ ಗಲಾಟೆನೂ ಇಲ್ಲ, ಮಚ್ಚೆತ್ಕೊಂಡು ಬಂದು ಹೊಡಿಯೋಷ್ಟು ಫ್ರೆಂಡ್ ಇಲ್ಲ, ಏನಿಲ್ಲ, ಸುಮ್ಮನೆ ಅಷ್ಟೇ ಮಚ್ಚೆತ್ಕೊಂಡು ಬರೋಷ್ಟು ಗಲಾಟೆ ದೊಡ್ಡೇನಲ್ಲ. ಮಾತಾಡ್ತಾ ಹಿಂದೆಯಿಂದ ಏನೋ ನಿಂದು ಅಂದ್ಬಿಟ್ಟು ಮಚ್ಚೆತ್ಕೊಂಡು ಏನು ವಿಚಾರ ಮಾತಾಡಿದ್ರಿ ನೀವು? ಅವನು ನನಗೆ ಅಮ್ಮನಂತ ಏನೋ ಅಂತ, ಅದಕ್ಕೆ ನಾನು ಏನು ಅಮ್ಮನೆಲ್ಲ ಅಂತ ಮಾತಾಡ್ತಾ ಇದ್ದೆ. ಅವ್ನ ಫ್ರೆಂಡ್ ಒಬ್ಬ ಇದ್ದ, ಅವ್ನು ಮುಂದಕ್ಕೆ ಬಂದ, ಅವನ ಹತ್ರ ಮಾತಾಡ್ತಾ ಇದ್ದೆ. ಅವನಿಂದ ಏನೋ ನಿಂದು ಅಂತ ಮಚ್ಚೆತ್ಕೊಂಡು ಬಂದು ಆಗ್ಬಿಟ್ಟು. ಏನು ಅವನ ಹೆಸರು? ಅವನ ಹೆಸರು ಸುರೇಶ್ ಅಂತ. ಎಷ್ಟು ಜನ ಇದ್ರು? ಅವ್ರು 4 ಜನ ಇದ್ರು. ಯಾರು? ಅವ್ರ ಹೆಸರು ಗೊತ್ತಿಲ್ಲ, ಒಬ್ಬನ ಹೆಸರು ಮಾತಾಡ್ತಾರೆ. ನಿನ್ನ ಹೆಸರು? ನನ್ನ ಹೆಸರು ಜಗ್ಗೇಶ್. ಯಾವ ಊರು? ಇಲ್ಲೇ ಗೌರಿಬಿದನೂರು.